ಮೈಸೂರಿನ ಸರಿಸುಮಾರು 15 ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಈ ಗೋಪಾಲಪುರ ಅನ್ನೋ ಸ್ಥಳದಲ್ಲಿ ಮಹತ್ತರವಾದ ಕ್ಷೇತ್ರ, ಅತ್ಯುನ್ನತ ಶಕ್ತಿ ಇರುವಂಥ ಕ್ಷೇತ್ರ ಇದಾಗಿದೆ. ಚರಿತ್ರೆಯಲ್ಲಿ ರಾಯರು, ಚರಿತ್ರೆಯಲ್ಲಿ ಸಾಯಿಬಾಬಾ, ಅದೇ ರೀತಿ ಚರಿತ್ರೆಯಲ್ಲಿ ನನ್ನ ರಾಜಗುರು ಉಳಿಯುವಂಥ ಕ್ಷೇತ್ರವಿದಾಗಿದೆ. ತಿರುಚಿಟ್ರಂಬಲಂ ஓம் சிவா திருச்சிற்றம்பலம். அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே சரணம் சரணம் சரணம். ஓம் சிவா திருச்சிற்றம்பலம். அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே ಶರಣಂ ಶರಣಂ ಶರಣಂ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಂಗಳಾನಿ ಭವಂತು ಹೇಳುವಂಥ ಪ್ರತಿಯೊಬ್ಬರೂ ಇಲ್ಲಿಗೆ ಬರಲೇಬೇಕು. ನಿಮ್ಮನ್ನು ಕರಿತಿಲ್ಲ, ನಿಮಗೆ ಆದೇಶನೂ ನೀಡ್ತಿಲ್ಲ. ಇದು ಗುರುಗಳ ಸನ್ನಿಧಿ. ನೀವು ಗುರುಗಳನ್ನ ನೋಡಬೇಕು ಅಂದ್ಕೊಂಡ್ರೆ ಇಲ್ಲಿಗೆ ಬರ್ತೀರಾ, ಗುರುಗಳು ನಿಮ್ಮನ್ನು ಕರೆಸ್ಕೊಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುಗಳೇ, ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದು ರೀತಿಯಲ್ಲಿ ಜೀವನ ಪಡೆದ ಮೇಲೆ ಅವನು ಯಾವ ಸ್ಥಾನಕ್ಕೆ ಹೋಗ್ತಾನೆ ನನಗೆ ಗೊತ್ತಾಗಲ್ಲ. ಆದರೆ ಗುರು ಆಗಬೇಕು ಅಂತಂದರೆ ಇದೇ ರೀತಿಯ ಒಂದು ಆಚರಣೆ ವಿಚಾರಗಳನ್ನ ನಡೆಸ್ಕೊಂಡು ಬರಲೇಬೇಕು. ನೀವು ಗುರು ಆಗೋದಕ್ಕೆ ಮೂಲ ಕಾರಣ ಆದರೂ ಏನಿತ್ತು ಗುರುಗಳೇ? ಯಾವ ಸಂದರ್ಭ ನಿಮ್ಮನ್ನು ಗುರುವಾಗೋಂಗೆ ಮಾಡ್ತು? ಯಾವ ಸಂದರ್ಭಕ್ಕೆ ನೀವು ಮನಸೋತು ಗುರುಗಳಾಗಬೇಕು ಅಂದ್ಕೊಂಡ್ರಿ, ಅಥವಾ ನಿಮ್ಮ ಗುರುಗಳ ಸೇವೆ ಮಾಡಬೇಕು ಅಂದ್ಕೊಂಡ್ರಿ? ವಿಧಿ ನಿಯಮ ಅರ್ಥ ಆಯ್ತು. ಎಲ್ಲವೂ ವಿಧಿ ನಿಯಮ ಅಂತ ಹೇಳೋದು. ನೋಡು, ಆತ್ಮಗಳು ಸುತ್ತುತ್ತಾ ಉಂಟು. ಇದು ಸತ್ಯ. ಇದು ಯಾರಿಗೆ ಅರ್ಥ ಆಗ್ತದೋ ಅಂತ ನಂಗೆ ಗೊತ್ತಿಲ್ಲ. ಮೊದಲನೇದಾಗಿ ಹೇಳುವುದಾದರೆ, ನಾನು ಯಾವುದಕ್ಕೂ ಆಸೆ ಪಡಲಿಲ್ಲ. ನನಗೇನೂ ಗೊತ್ತಿಲ್ಲ ಆಯಿತು ನಾನು ಈ ರೀತಿ ಆಗ್ತೇನೆ ಅಂತೇಳಿ. ನಾನು ಈ ರೀತಿ ಆಗ್ತೇನೆ ಅಂತೇಳಿ ನನಗೆ ಗೊತ್ತಿಲ್ಲ ಆಯಿತು. ನನ್ನ ಜೀವನದಲ್ಲಿ ಹೋಗುವ ದಾರಿಯಲ್ಲಿ ನಾನು ಒಂದು ದಿನ ಈ ರೀತಿ ಆಗಬಹುದು ಎಂಬ ವಿಚಾರವೇ ನನಗೆ ಗೊತ್ತಿಲ್ಲ ಆಯಿತು. ತನ್ನಿಂದ ತಾನಾಗಿ ಅದು ಕರ್ಕೊಂಡು ಹೋಯಿತು. ಅದು ಕರ್ಮ, ಅದು ಋಣ. ವಿಧಿಯಲ್ಲಿರುವುದು ಕರ್ಮ ಮತ್ತು ಋಣ, ಪಾಪ ಪುಣ್ಯದ ಪಯಣ. ಈ ಪಾಪ ಪುಣ್ಯದ ಪಯಣದಲ್ಲಿ ಪಾಪವು ಪುಣ್ಯವು, ಪಾಪವು ಪುಣ್ಯವು ಪಯಣ ಮಾಡಿ ಪಯಣ ಮಾಡಿ ಪಯಣ ಮಾಡಿ ಈ ಪಾಪದ ಅರಿವೆಲ್ಲ ಆಗಿ ಅಯ್ಯೋ ಅಂತೇಳಿ ಆಗುವಾಗ ಕಣ್ಣಿಗೆ ಕಂಡದು ಒಂದು ಗುರು ಚೈತನ್ಯ. ಈ ಪ್ರಪಂಚವೇ ಬಿಟ್ಟಾಗ ಬಾ ಮಗನೇ ಅಂತೇಳಿ ಕೈ ಹಿಡಿದದ್ದು ಗುರು ಚೈತನ್ಯ, ಗುರುದೇವರು. ನಾನಿದ್ದೇನೆ ಬಾ ಮಗನೇ ಅಂತೇಳಿ. ಇದು ಕತೆ ತುಂಬ ಉಂಟು ಹೇಳಲಿಕ್ಕೆ ಹೋದರೆ. ಹೇಗೆ ಹೀಗೆ ಆದದ್ದು ಅಂತ ಕೇಳಿದ್ಯಲ್ಲ, ಯಾವ ಕಾರಣಕ್ಕೆ ಬೇಕಾಗಿ ಆಯಿತು ಅಂತೇಳಿ. ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ. ಹೇಳೋದು ಆ್ಯಕ್ಚುಲಿ ನಾನು ಅಂತ ಹೇಳಲಿಕ್ಕೆ ಇಲ್ಲ ಇಲ್ಲಿ. ನಾನು ಎಂಬ ಪದವೇ ಬರಬಾರ್ದು. ಈಗ ಅರ್ಥ ಆಗಬೇಕಲ್ಲ. ಈಗ ಮನುಷ್ಯರಿಗೆ ಎಷ್ಟು ಅರ್ಥ ಆಗುವಾಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆದ ಕಾರಣ ಹೇಳೋದು, ಈ ದೇಹ ಈ ಭೂಮಿಗೆ ಬಂದದ್ದು ಚೆನ್ನೈಯಲ್ಲಿ, ಬರ್ತ್ ಪ್ಲೇಸ್. ನಾನು ಬರುವ ಮುಂಚಿತವಾಗಿಯೇ ಇದು ಈ ಮಗು ಬೇಡ ಅಂತೇಳಿ, ಈ ಮಗು ಬೇಡ ಎಂಬ ಒಂದು ನಿರ್ಧಾರ ಮಾಡಿದಂಥ ಸ್ಥಿತಿ ನಮ್ಮ ತಾಯಿ, ನಮ್ಮ ಅಮ್ಮ. ಅವರ ಹೆಸರು ಸರೋಜಾ ಅಂತೇಳಿ. ಅವರು ಮೂಲತ್ವ ಆಂಧ್ರದವರು.
ನಾವು ಮೂಲತ್ವ ದಕ್ಷಿಣ ಕನ್ನಡದವರು, ನಮ್ಮ ತಂದೆ ಪರಂಪರೆ ಎಲ್ಲ. ಇವರು ದಕ್ಷಿಣ ಕನ್ನಡದಲ್ಲಿ ಚಿನ್ನದ ಕೆಲಸ ಮಾಡ್ತಾಯಿದ್ದವರು, ಗೋಲ್ಡ್ ಸ್ಮಿತ್, ಡೈಮಂಡ್ ವರ್ಕ್. ಹಾಗೆ ಅವರು ಅಲ್ಲಿಂದ ಚೆನ್ನೈಯಲ್ಲಿ ಕೊನೆಗೆ ಹೋಗಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ನಮ್ಮ ತಂದೆ ತಾಯಿಯವರಿಗೆ ಏನೋ ಒಂದು ಪ್ರೇಮ ಆಗಿ, ಲವ್ ಮ್ಯಾರೇಜ್ ಆಗಿ, ಅದರಲ್ಲಿ ಹುಟ್ಟಿದಂಥ ಒಂದು ಮಗು ನಿನ್ನ ಹತ್ರ ಮಾತಾಡ್ತಿರೋದು. ಹೇಳೋದು ಅರ್ಥ ಆಯ್ತಾ? ಅದೇ ಹೇಳಿದೆ, ನೀನು ಚರಿತ್ರೆ ಬರಲಿಕ್ಕೆ ಬಂದವ, ನೀನು ಹಾಡು ಹೇಳಲಿಕ್ಕೆ ಬಂದವ ಅಲ್ಲ. ಮುಂದೆ ಒಂದು ದಿನ ಚರಿತ್ರೆ ಆಗ್ತದೆ ಅಂತ ಹೇಳೋದು. ಯಾವ ಕಾರಣಕ್ಕೆ ಬೇಕಾಗಿ ಈ ಮಗುವನ್ನು ಬೇಡ ಅಂತೇಳೊಂದು ಸ್ಥಿತಿ ಬಂದದ್ದು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಜಾತಿ ಸಮಸ್ಯೆ, ವಿಪರೀತ ಜಾತಿ ಸಮಸ್ಯೆ. ಅವರು ತೆಲುಗು ಬ್ರಾಹ್ಮಿನ್ಸ್ ಅವರು, ನಮ್ಮ ತಾಯಿ. ನಮ್ಮ ತಂದೆ ವಿಶ್ವಕರ್ಮ, ಅರ್ಥ ಆಯ್ತಾ? ಅದು ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ಅವರು ಊರಿಗೆ ಬರಬೇಕಾಗಿ ಬಂತು, ಎಲ್ಲ ಫ್ಯಾಮಿಲಿ ಸಮೇತ ಚೆನ್ನೈಯಿಂದ. ಕಥೆ ಎಲ್ಲ ತುಂಬ ಉಂಟು, ಶಾರ್ಟ್ ಆಗಿ ಹೇಳ್ತೀನಿ. ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ಬರಬೇಕಾಗಿ ಬಂತು. ಹಾಗೆ ಬಂದಾಗ ಇಲ್ಲಿ ತುಂಬ ಎಲ್ಲ ಅವಮಾನ ಮಾಡಿದರು ಈ ಜಾತಿ ವಿಷಯದಲ್ಲಿ. ಆಗ ಭಯಂಕರ ಜಾತಿ. ಆಗ ಮೊದಲೇ ಇದು ಸ್ವಲ್ಪ ಅವರ ಕಿವಿಗೆ ಬಿದ್ದಿತ್ತು ಈ ಜಾತಿ ಸಮಸ್ಯೆ. ಯಾಕೆಂದರೆ ನನ್ನ ಮೇಲೆ ಒಬ್ಬರಿದ್ದಾರೆ, ಅರ್ಥ ಆಯ್ತಲ್ವ? ಪೂರ್ವಾಶ್ರಮದ ಕಥೆ. ಈಗ ನೀನು ಹೇಳಬೇಕು ಇದಕ್ಕೆ ಉತ್ತರ. ಕೇಳಿದ್ಯಲ್ವಾ, ಯಾವ ಕಾರಣಕ್ಕೆ ಬೇಕಾಗಿ ಹೀಗೆ ಆಯಿತು ಅಂತೇಳಿ. ನನಗೆ ಹೇಳಲಿಕ್ಕೆ ಖುಷಿ ಇದೆ, ಯಾಕೆಂದ್ರೆ ಸತ್ಯ ವಿಚಾರ. ಇವತ್ತು ಯಾರು ಅಂಥ ಪವಿತ್ರವಾದ ಶಿಷ್ಯರು ನಾನು ನೋಡ್ತಾ ಇಲ್ಲ, ಅಂಥ ಶಿಷ್ಯಂದ್ರೆ ಇಲ್ಲ. ಇದು ಸತ್ಯ. ಹೇಳೋದು ಅರ್ಥ ಆಯ್ತಾ? ಇರು, ಮುಂದುವರಿಸುವ, ಗಡಿಬಿಡಿ ಮಾಡು, ಹಾಗೆ ಕಂಟಿನ್ಯೂ ಆಗ್ತದೆ ಅಂತ ಹೇಳು. ನಡುವಲ್ಲಿ ಏನೊಂದು ಬರ್ಬೋದು, ಅದು ಸಹ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತೇಳಿ. ಆಗ ನಮ್ಮ ಅಕ್ಕ ಹುಟ್ಟಿದ ಮೇಲೆ ಈ ಜಾತಿ ಸಮಸ್ಯೆ ವಿಷಯಗಳು ಸ್ವಲ್ಪ ಅಮ್ಮನ ಕಿವಿಗೆ ಬಿದ್ದು ಅಮ್ಮನ ಮನಸ್ಸು ನೊಂದು ಹೋಗಿ, ಇನ್ನು ಈ ಮಗು ಬೇಡ, ಸುಮ್ಮನೆ ಸಮಸ್ಯೆ ಯಾಕೆ, ಈ ಜಾತಿ ಸಮಸ್ಯೆಯಲ್ಲೆಲ್ಲ ಯಾಕೆ ಅಂತೇಳಿ ಈ ಮಗು ಬೇಡ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗುವಾಗ ಯಾರೋ ಒಬ್ಬರು ವಯಸ್ಸಾದವರು ಬಂದು, ಅಮ್ಮ ನೀನು ತಪ್ಪು ಮಾಡ್ತಾ ಇದ್ದಿ ಅಂತೇಳಿ, ಅಮ್ಮ ನೀನು ತಪ್ಪು ಮಾಡ್ತಾ ಇದ್ದಿ. ಆಗ ಅಮ್ಮನಿಗೆ ಒಂದು ಶಾಕ್. ನಾನು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಅವರು ಯಾಕೆ ಸಡನ್ ಬಂದು ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿದರು. ಹಾಗೆ ಮನೆಗೆ ಬಂದು ಮಲ್ಕೊಂಡಾಗ ಈ ಒಂದು ಯೋಚನೆಯಲ್ಲಿ ಒಂದು ನಿದ್ರಾವಸ್ಥೆಗೆ ಹೋದಾಗ, ಇದು ನಡೆದ ವಿಚಾರ. ನಿದ್ರಾವಸ್ಥೆಗೆ ಹೋದಾಗ ಗುರು ರಾಘವೇಂದ್ರರು ಬಂದು ಅವರ ಹೊಟ್ಟೆಯನ್ನು ಹೀಗೆ ಸವರಿದರು. ಇದು ಕೆಲವರಿಗೆಲ್ಲ ಗೊತ್ತಿದೆ ವಿಷಯ, ಆ ಸಮಯದಲ್ಲಿ ಇದ್ದವರಿಗೆ. ಹೇಳೋದರ್ಥ ಆಯ್ತಾ? ಇದು ಭೂಮಿಗೆ ಬರುವ ಮುಂಚಿನ ಒಂದು ಕತೆ. ನಾನು ಭೂಮಿಗೆ ಬರಲಿಲ್ಲ, ಅಮ್ಮನ ಗರ್ಭದಲ್ಲಿರುವ ಸಮಯದಲ್ಲಿ. ಕಾರಣ ಏನು ಅಂತೇಳಿದರೆ, ನನ್ನ ಅಮ್ಮ ರಾಘವೇಂದ್ರರ ಪರಮ ಭಕ್ತರು. ಪರಮ ಭಕ್ತರಂದರೆ ಶ್ರೇಷ್ಠ ಭಕ್ತರು. ಎಂಥ ಇದ್ದರೂ ಕೂಡ ಅದು ರಾಘವೇಂದ್ರರ ಹೆಸರು ಹೇಳಿ ಕೊಡೋದು, ಎಂಥ ಇದ್ದರೂ ಕೂಡ ರಾಘವೇಂದ್ರ ಅಂತಲೇ ಹೇಳೋದು.